ಮಾಡಬೇಕೆಂಬುದಾಗಿ ನಿಸಾರಾತ್ರಿಯಲ್ಲಿ ಕಲ್ಲು ನೀರು ಕರಗಂತ ಸಮಯದಲ್ಲಿ ಗಂಗಾದೇವಿ ಬಂದು ನಿಂತಿದ್ದಾರೆ. ಆಗ ಪರಮೇಶ್ವರ ವೀರಭದ್ರ ವೀರಭದ್ರ ಕರೆದ ತಕ್ಷಣ ಓಡಿ ಬಂದಿದ್ದಾರೆ. ವೀರಭದ್ರ ಏಕೆ ತಂದೆ ನೋಡು, ಈ ನಿಸಾರಾತ್ರಿಯಲ್ಲಿ ಗಂಗಾದೇವಿ ಬಂದಿದ್ದಾಳೆ, ಏನ್ ಕೇಳೋಣ, ಆ ಗಂಗೆಯನ್ನು ತಡೆದು ನಿಲ್ಲಿಸು ಎಂಬುದಾಗಿ ವೀರಭದ್ರ ಹೇಳಿದ್ದಾರೆ. ಚೊಕ್ಕ ಬೆಟ್ಟಕ್ಕೆ ಒಂದು ಕಾಲು, ದೇವರ ಬೆಟ್ಟಕ್ಕೆ ಒಂದು ಕಾಲು ಹಾಕೊಂಡು ಜಡಮುಡಿಗಳ ಬಿಟ್ಟುಕೊಂಡು ನಿಂತಿದ್ದಾನೆ ವೀರಭದ್ರ. ಗಂಗಾದೇವಿ ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ. ಆಗ ಪರಮೇಶ್ವರ ಕೇಳುತ್ತಿದ್ದಾರೆ, ಗಂಗೆ ಈ ಸಂದರ್ಭದಲ್ಲಿ ಈ ಸಮಯಕ್ಕೆ ಬರಲು ಕಾರಣವೇನು? ಸ್ವಾಮಿ, ಕೈಲಾಸ ಬಿಟ್ಟು ಬಹಳ ವರ್ಷಗಳಾಯಿತು, ನಿಮ್ಮನ್ನು ಹಗಲಿ ಇರಲಾರದೆ ಬಂದೆ ಸ್ವಾಮಿ. ಆದ್ದರಿಂದ ನಾನು ಮೈದುಂಬಿ ನಿಂತಿದ್ದೇನೆ, ನನ್ನ ಬಿಟ್ಬಿಡಿ ಸ್ವಾಮಿ, ಹೊರಟೋಗ್ಬಿಡ್ತೀನಿ, ನಾನು ಮಾಡಿದ ಅಪರಾಧವಾಯಿತು ಎಂಬ ಗಂಗಾದೇವಿ ಕೇಳಿದಾಗ, ಆಗ ಗಂಗೆ ಯಾವ ಮಾರ್ಗವಾಗಿ ಹೋಗ್ತಿ? ಸ್ವಾಮಿ, ನಾನು ನಿಮ್ಮ ದೇವಾಲಯ ತಂಬಡಿಗೆರೆ ಎಲ್ಲವನ್ನು ನಾಶ ಮಾಡಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಬಂದೆ ಸ್ವಾಮಿ. ಆದ್ದರಿಂದ ಯಾವುದಾದ್ರೂ ಒಂದು ದಾರಿ ಮಾರ್ಗ ಕೊಟ್ಬಿಡಿ, ನಾನು ಹೊರದು ಹೊಂಟೋಗ್ಬಿಡ್ತೀನಿ ಸ್ವಾಮಿ ಅಂದಾಗ ಗಂಗೆ, ಹಾಗೆ ಆಗಲಿ ನೋಡು, ಈ ಮಾರ್ಗವಾಗಿ ನೀನು ಬಂದಿರತಕ್ಕಂಥ ಮಾರ್ಗ ನೋಡಿದರೆ ನನ್ನ ತಂಬಡಿಗೇರಿ ಎಲ್ಲಾನು ಕೊಚ್ಕೊಂಡು ಹೋಗ್ಬೇಕಂತ ಬಂದಿದ್ಯಾ? ಬೇಡ, ನನ್ನ ತಂಬಡಿಗೇರಿ ಇದ್ರೆ ನನಗೆ ಎಲ್ಲಿದ್ರೂ ಹೂ ನೀರು ಹಾಕ್ತಾರೆ. ಆದ್ದರಿಂದ ನೀನು ನನ್ನ 101 ಅಂಕಣ ದೇವಾಲಯ ಕೊಚ್ಕೊಂಡು ಹೊಂಟೋಗ್ಬಿಡು. ಆದ್ರೆ ಒಂದು ಶಾಪ ಏನು ಸ್ವಾಮಿ? ಮತ್ತಿ ಮರೆತುತ್ತ ಪ್ರವಾಹ ಬಂದರೂ ಮಧ್ಯಾಹ್ನಕ್ಕೆ ಮಂಡಿ ಸಮನ ಆಗೋಗ್ಬಿಡ್ಲಿ. ಇದು ಶಾಶ್ವತವಾಗಿ ಹಿರೇಮಡಿ ವಾಡದಲ್ಲಿ ನನ್ನ ತಂಬಡಿಗೇರಿಗೆ, ನನ್ನ ತಂಬಡಿ ಮಕ್ಕಳಿಗೆ ಯಾವುದು ತೊಂದರೆ ಆಗದಂತಿರಲಿ ಎಂಬುದಾಗಿ ಶಾಪವನ್ನು ಕೊಟ್ಟಿದ್ದಾರೆ ಶಿವನಂಕರೇಶ್ವರ. ಈಗಲೂ ಸಹ ಶಾಪದಂತೆ ನಡೆಯುತ್ತಿದೆ. 101 ಅಂಕಣ ದೇವಸ್ಥಾನವು ಟಮಟ ಮಟ 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 ಬಂದು ಬೆಳಗಾರ ಕೊರೆದು ಅಲ್ಲಿ ಇರ್ತಕ್ಕಂಥ ಬಸವಗಳು, ಕಂಚಿನ ತೇರು, ಚಿನ್ನದ ನಗಾರಿ ಎಲ್ಲವನ್ನು ಕೊಚ್ಕೊಂಡು ಹೊಂಟೋಗ್ಬಿಡಿದ ಗಂಗಾದೇವಿ. ಪ್ರವಾಹವಾಗಿ ಬಂದು ಎಲ್ಲವನ್ನು ಕೊಚ್ಕೊಂಡು ಹೊಂಟೋಗಿದ್ದಾರೆ. ಕೊಚ್ಕೊಂಡು ಹೊಂಟೋದಾಗ ಚಿನ್ನದ ತೇರು ಯಾವುದೋ ಒಂದು ದೊಡ್ಡದಾದ ಮಡುವಿನಲ್ಲಿ ಹೋಗಿ ಸೇರಿದೆ. ಅಲ್ಲಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲುಗಳು, ಶಿಲ್ಪಕಲೆಗಳು, ಕೆತ್ತಿರ್ತಕ್ಕಂಥ ಕಲ್ಲುಗಳು ಎಲ್ಲ ಈಗಲೂ ಸಹ ಆ ಹೊಳೆಯಲ್ಲಿ ಒಂದೊಂದಾಗಿ ನೋಡಬಹುದು ನಾವು. ಹಾಗೆಯೇ ಆ ದೇವಾಲಯ ಕೊಚ್ಕೊಂಡು ಹೊಂಟೋದಾಗ ವೀರಭದ್ರನಿಗೆ ಹೇಳಿದೆ, ವೀರಭದ್ರ, ನಾನು ಎಲ್ಲಾದ್ರೂ ಸ್ಥಳ ಮಾಡ್ತೀನಪ್ಪ, ನೀನು ನನಗೆ ಉಪಕಾರ ಮಾಡೋದಕ್ಕೋಸ್ಕರವಾಗಿ ನಿನಗೂ ಸಹ ನಾನು ಇಲ್ಲಿ ಪೂಜೆ ಕೊಡ್ತೀನಿ ಎಂಬುದಾಗಿ ವೀರಭದ್ರನಿಗೆ ಹೇಳಿದ್ದಾರೆ. ಪರಮೇಶ್ವರ ಆ ಸ್ಥಳವೆಲ್ಲ ಕೊಚ್ಚಿಕೊಂಡು ಹೋದ ಮೇಲೆ ಏನು ಮಾಡುವಂತ ಆಲೋಚನೆ ಮಾಡಿ, ನನ್ನ ಭಕ್ತರ ಕಾಪಾಡು, ನಾನು ಸ್ವಲ್ಪ ದಿನ ಇರಲೇಬೇಕೆಂಬುದಾಗಿ ಒಂದು ಬೆಲ್ಲಪತ್ರೆಯ ಮರ, ಆ ಬೆಲ್ಪತ್ರೆ ಮರದ ಬುಡಕ್ಕೆ ಬಂದು ಒಂದು ಸಣ್ಣ ಪುಟ್ಟದಾದ ಲಿಂಗವಾಗಿ ಉದ್ಭವವಾಗಿದ್ದಾರೆ. ಉದ್ಭವ ಮೂರ್ತಿ ಶಿವನಂಕರೇಶ್ವರ. ಆ ಉದ್ಭವ ಮೂರ್ತಿಯಾಗಿ ಆ ಪರಮೇಶ್ವರ ಲಿಂಗವು ಲಿಂಗಾಕಾರವಾಗಿ ಮೂಡಿದ್ದಾರೆ. ಆಗ ಆ ಸ್ವಾಮಿಯನ್ನು ಈ ಬೆಳಿಗ್ಗೆ 100 ಜನ ತಂಬಡಿ ಮಕ್ಕಳು ಓಡಿ ಬಂದು ನೋಡಿದ್ದಾರೆ. ದೇವಾಲಯವೆಲ್ಲವೂ ಹಾಳಾಗಿ ಹೋಗಿದೆ. ಅಯ್ಯೋ, ನನ್ನ ಕಾಪಾಡತಕ್ಕಂಥ ದಾತನು ಈಗ ದೇವಾಲಯ ರಾತ್ರಿಯಲ್ಲಿ ಇದ್ದಾಗಿದ್ದ ಹಾಗೆ ಮಾಯವಾಗಿದೆಯಲ್ಲ, ಏನು ಮಾಡುವುದು ಎಂಬುದಾಗಿ ಎಲ್ಲರೂ ಕಣ್ಣೀರಿಡುತ್ತಿದ್ದಾರೆ. ದೂರ ಇದೆ ನಿನ್ನ ಮೂರುತಿ ಲಿಂಗನಂದ, ಶಿವನೇ ಮರೆತು ನಿನ್ನನು ನಾವು, ಮರೆತು ನಿನ್ನನು ನಾವು ಹೇಗೆ ಇರುವೆವೋ ಶಿವನೇ. ನಿನ್ನನ್ನು ಮರೆತು ಹೇಗಿರುವೆವು? ಎಲ್ಲಿರುವೆ ಬಾರೋ ಶಿವನಂಕರೇಶ್ವರ, ಎಲ್ಲಿರುವೆ ಬಾರೋ ಶಿವನಂಕರೇಶ್ವರ, ದರೆಯನ್ನು ಉಳಿಸಲು ಧರ್ಮವ ಕಾಯಲು ಬಾರಯ್ಯ ತಂದೆ ಬಾರಯ್ಯ ತಂದೆ ದೇವಾ.
ಹೇ ಶಂಕರ ಶಿವನಂಕರ ಶಿವನೇ ಪರಮಾತ್ಮ, ನೀನು ಹೋದ ಮೇಲೆ ನಾವೇ ಅದಕ್ಕೋಸ್ಕರ ಬದುಕಿರಬೇಕು ತಂದೆ. ನಿನ್ನ ದೇವಾಲಯವೇ ಮರೆಯಾಗಿ ಹೋದ ಮೇಲೆ ನಾವು ಎಡವಿಯಲ್ಲಿ ನಮಗೆ ಏನು ಕೆಲಸವಿದೆ ತಂದೆ? ನಿನ್ನ ಪಾದಗಳು ನೋಡಿದ ಮೇಲೆ ನಾವು ಬದುಕಿದ್ದು ಸಾರ್ಥಕವೇನು ನನ್ನಪ್ಪ ಎಂಬುದಾಗಿ 101 ಜನ ತಮ್ಮಡಿ ಮಕ್ಕಳೆಲ್ಲರೂ ಕಣ್ಣೀರು ಸುರಿಸುತ್ತಿದ್ದಾರೆ. ಇದ್ದಕ್ಕಿದ್ದಾಗೆ ಮಠ ಮಾಯವಾಗಿ ದೇವಾಲಯ ಹೋಗಿದೆ ಎಂಬುದಾಗಿ ಕಣ್ಣೀರು ಸುರಿಸುವಾಗ ಆಗ 1, 2, 3, 4 ಅಂದ್ರೆ ಕೆಲವಾರು ವರ್ಷಗಳಲ್ಲಿ ಆ ತಮ್ಮಡಿ ಮಕ್ಕಳುಗಳೆಲ್ಲ ಒಂದೊಂದು ದೇಶ ಒಂದೊಂದು ಊರು ಸೇರಿಬಿಟ್ಟಿದ್ದಾರೆ. ಆಗ ಹಿರಿಮಡಿವಾಳ ಪಾಳು ಬಿದ್ದಂತಾಗಿದೆ. ಆ ಪಾಳು ಬಿದ್ದ ಅಂತ ಆಗಿರ್ತಕ್ಕಂಥ ಹಿರಿಮಡಿವಾಳದಲ್ಲಿ ಒಂದು ದಿನ ಲಿಂಗಾಕಾರವಾಗಿ ಬೆಲ್ಲಪತ್ರೆ ಮರದಡಿ ಮೂಡಿದ್ದಾರೆ. ಅಲ್ಲಿಗೆ ಮಲ್ಲಸಟ್ಟಿ ಜೋತ್ಸಟ್ಟಿ ಎಂಬತಕ್ಕಂಥವರು ತಮಿಳುನಾಡಕ್ಕೆ ಮುತ್ತು ರತ್ನದ ವ್ಯಾಪಾರ ಮಾಡಲು ಹಿರಿಮಡಿವಾಳದ ರಸ್ತೆಯಲ್ಲಿ ಬರುತ್ತಿದ್ದಾರೆ. ಬರ್ತಕ್ಕಂಥ ಸಂದರ್ಭದಲ್ಲಿ ಆಗ ಹಿರಿಮಡಿವಾಳದಲ್ಲಿ ಸ್ವಲ್ಪ ಪವಿತ್ರವಾಗಿರ್ತಕ್ಕಂಥ ಸ್ಥಾನವಾಗಿ ಕಂಡಿದೆ. 100 ಜನ ಹಾಳು ಕಾಳುಗಳ ಸಮೇತವಾಗಿ ಎಲ್ಲರನ್ನು ನಿಲ್ಲಿಸಿ, ಅಪ್ಪ ಈ ದಿನ ನಾವು ಇಲ್ಲಿ ಊಟ ಉಪಚಾರ ಮಾಡಿಕೊಂಡು ಮುಂಜಾನೆ ಹೋಗೋಣ ಎಂಬುದಾಗಿ ಅಲ್ಲಿ ಸ್ಥಳವನ್ನು ಹೂಡಿದ್ದಾರೆ. ಜೋಲಸಟ್ಟಿ ಮಾಲಸಟ್ಟಿ ಎಂಬತಕ್ಕಂಥವ್ರು. ಆಗ ಜೋಲಸಟ್ಟಿ ಮಲ್ಲಸಟ್ಟಿಯವರು ಅಡಿಗೆ ಮಾಡುವುದಕ್ಕೋಸ್ಕರವಾಗಿ ಕಲ್ಲುಗಳನ್ನು ಹುಡುಕಿ ಆ ಬೆಲ್ಲಪತ್ರೆ ಮರದಲ್ಲಿರ್ತಕ್ಕಂಥ ಒಂದು ಕಲ್ಲಿಗೆ ಮತ್ತೆರಡು ಕಲ್ಲನ್ನು ಸೇರಿಸಿ ಅದರ ಮೇಲೆ ಪಾತ್ರೆಯನ್ನಿಟ್ಟು ಅನ್ನ ಮಾಡುತ್ತಿದ್ದಾರೆ. ಅಂದರೆ ಲಿಂಗ ಅಂತ ಇವರಿಗೆ ತಿಳಿಯದು. ಹಾಗೆ ಅಡಿಗೆ ಮಾಡತಕ್ಕಂಥ ಸಂದರ್ಭದಲ್ಲಿ ಬೇಳೆ ಬೇಯಲಿಲ್ಲ, ಅನ್ನ ಆಗಲಿಲ್ಲ, ಮುಂಜಾನೆಯಾದರು. ಬೇಳೆ ಬೇಯಲಿಲ್ಲ, ಅನ್ನ ಆಗಲಿಲ್ಲ, ಮುಂಜಾನೆ ಆಗಿದೆ. ಏನು 100 ಗಾಡಿ ಸೌದೆ ತಂದು ಉರಿಸಿದ್ದಾರೆ, ಕೆಂಡ ಬೃಹದಾಕಾರವಾಗಿ ನಿಂತಿದೆ, ಅನ್ನ ಆಗಲಿಲ್ಲ. ಆಗ ಶಿವಲಿಂಕರೇಶ್ವರ ಮಾರಮ್ಮನ ಕರೆದಂತೆ, ಅಮ್ಮ ಮಾರಮ್ಮ, ಏನು ಸ್ವಾಮಿ ನೋಡು, ತಿಳಿಯದೆ ಆ ಅಲ್ಪ ಮಾನವರು ನನ್ನ ಲಿಂಗಕ್ಕೆ ಬೆಂಕಿ ಹಿಡಿತಿದ್ದಾರೆ, ಹೋಗಿ ವಿಚಾರ ತಿಳಿಸುವ ಎಂಬುದಾಗಿ ಆ ಮಾರಮ್ಮನಿಗೆ ಶಿವಲಿಂಕರೇಶ್ವರ ಕರೆದು ಹೇಳಿದ್ದಾರೆ. ಆ ಮಾರಮ್ಮ ಕೊರವಂಜಿ ವೇಷವನ್ನು ಧರಿಸಿಕೊಂಡು ಶಾಸ್ತ್ರ ಹೇಳುವ ರೂಪದಲ್ಲಿ ಬರುತ್ತಿದ್ದಾರೆ. ಆ ಜೋಲಸಟ್ಟಿ ಮಲ್ಲಸಟ್ಟಿ ಇರತಕ್ಕಂಥ ಸ್ಥಳಕ್ಕೆ ಹೇಳುವೆ ನಾನು ಕಣಿಯನು, ನೀವು ಕೇಳಿರೋ ಕಣ್ಣ ಹೀಗ. ಹೇಳುವೆ ನಾನು ಕಣಿಯನೊಂದ ಕೇಳಿರೋ ಕಣ್ಣ ಈಗ. ಹೇಳುವೆ ನಾನು ಕಣಿಯನ್ನು ಕೇಳಿರೋ ಹಣ್ಣ ನೀವೀಗ, ಕೇಳಿರೋ ಹಣ್ಣ ನೀವೀಗ. ಕಣಿಯಪ್ಪೋ ಕಣಿ,
ಆಗ ಕಣಿಯನ್ನು ಹೇಳುತ್ತಾ ಸಾರುತ್ತಾ ಬರುತ್ತಿರತಕ್ಕಂತಹ ಸಂದರ್ಭದಲ್ಲಿ ಮಹಾತಾಯಿ ಮಾರಮ್ಮನವರು ಆ ಮಲ್ಲಸಟ್ಟಿ ಜೋಲಸಟ್ಟಿ ಇರ್ತಕ್ಕಂಥ ಸನ್ನಿಧಾನಕ್ಕೆ ಬಂದಿದ್ದಾರೆ. ಆಗ ಮಲ್ಲಸಟ್ಟಿ ಜೋಲಸಟ್ಟಿ ಅಂತಕ್ಕಂಥವ್ರು ಮಹಾತಾಯಿ ಎಲ್ಲಿಗೆ ಬರ್ತಿದ್ದಾರೆ? ಆ ಮಲ್ಲಸಟ್ಟಿ ಜೋಲಸಟ್ಟಿ ಆ ಬೆಂಕಿ ಹಾಕಿ ಲಿಂಗ ಆಕಾರವಾಗಿರ್ತಕ್ಕಂಥ ಪರಮೇಶ್ವರ ಸನ್ನಿಧಾನದಲ್ಲಿ ಒಂದು ಲಿಂಗಕ್ಕೆ ಮತ್ತೊಂದು 2 ಕಲ್ಲನ್ನು ಸೇರಿಸಿ ಅನ್ನ ಮಾಡ್ತಕ್ಕಂಥ ಸ್ಥಳಕ್ಕೆ ಬಂದಿದ್ದಾರೆ. ಅಯ್ಯ ಶೆಟ್ರೆ ನಿಲ್ಲಿಸಿ. ತಾಯಿ, ನಾವು ಬೆಳಗಾನ ಅನ್ನ ಮಾಡಿದ್ದೀವಿ, ಅನ್ನ ಆಗಲ್ಲ, ಇದಕ್ಕೆ ಕಾರಣವೇನು ತಾಯಿ? ಅಯ್ಯ, ಆ ಲಿಂಗದಲ್ಲಿ ಇರ್ತಕ್ಕಂಥ 2 ಕಲ್ಲನ್ನು ತೆಗೆದುಬಿಟ್ಟು ಅನ್ನ ಮಾಡಿ ಅನ್ನ ಆಗತ್ತೆ. ಇದು ಪರಮೇಶ್ವರ ಲಿಂಗ, ಶಿವನಂಕರೇಶ್ವರ ಒಡೆದು ಮೂಡಿದ್ದಾರೆ, ಆದ್ದರಿಂದ ನೀವು ಮಾಡುವುದು ಅಪರಾಧವಾಗಿದೆ ಎಂದಾಗ ನಾವೇನು ಮಾಡಬೇಕು ತಾಯಿ? ನೀವು ಮಾಡತಕ್ಕಂಥ ಅಪರಾಧಕ್ಕೆ ಇಲ್ಲಿ ದೇವಾಲಯ ಕಟ್ಟಬೇಕು. ಶಿವನಂಕರೇಶ್ವರನಿಗೆ ದೇವಾಲಯ ಕಟ್ಟಿಸಿ ಹೊಳೆಯಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ಬಸವ ಲಿಂಗಗಳು ಎಲ್ಲವನ್ನು ತಂದು ಪ್ರತಿಷ್ಠಾಪನೆ ಮಾಡಿಸಿ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದರೆ ನಿನಗೆ ಶುಭವಾಗುತ್ತದೆ. ಇಲ್ಲವಾದರೆ ನಿನ್ನ ವಂಶಕ್ಕೆ ಕೇಡನ್ನು ತಂದು ಮಾಡತಕ್ಕಂಥ ಶಿವನಂಕರೇಶ್ವರ ಕೋಪಗೊಂಡಿದ್ದಾರೆ ಎಂಬುದಾಗಿ ಆ ಕಣಿಯಮ್ಮ ಹೇಳಿ ಹೊರಟು ಹೋಗಿದ್ದಾರೆ. ಆ ಹೇಳಿ ಹೊರಟು ಹೋದಾಗ ಇಲ್ಲಿ ಶೆಟ್ರಿಗೆ ಬಹಳ ಮನಸ್ಸಿಗೆ ನೋವಾಗಿದೆಯಂತೆ. ಎಂತ ಅಪಚಾರ ಮಾಡಿದ್ದು ನಾವು! ಅಯ್ಯೋ ಪರಮಾತ್ಮ, ಎಂತ ಅಪಚಾರ ಮಾಡಿದ್ದೇವೆ ನಾವು! ಹೇ ಶಿವನೇ, ದೇವಾ ಶಿವನಂಕರ, ದೇವಾ ಬಾಳಲಿ ನಂದೆ, ಬಾಳಲಿ ತಂದೆ, ಬಾಳಲಿ ತಂದೆ, ಬಾಳಲಿ ತಂದೆ, ಏನಿದು ಹೀಗಿಂದೆ ದೇವಾ, ಏತಕ್ಕೆ ಈ ಚಿಂತೆ ದೇವಾ ತಂದೆ. ನಮ್ಮ ಅಪರಾಧ ಮನ್ನಿಸು ತಂದೆ. ಹರಿಯದೆ ನಾವು ಮಾಡಿದ ಅಪರಾಧ ಹರಿಯದೆ ನಾವು ಮಾಡಿದ ಅಪರಾಧ ಮನ್ನಿಸಿ ಕಾಪಾಡಯ ಶಿವನಂಕರ, ಮನ್ನಿಸಿ ಕಾಪಾಡಯ. ಬಾಳಲಿ ನಂದೆ, ಬಾಳಲಿ ನಂದೆ, ಏನಿದು ಈ ಚಿಂತೆ ಹೇ ದೇವಾ, ಏನಿದು ಈ ಚಿಂತೆ ಪರಮಾತ್ಮ. ಹರಿಯದೆ ನಾವು ಮಾಡಿದ ಅಪರಾಧ, ಹೇ ಶಿವನೇ, ಶಿವನಯ್ಯ, ಶಿವನಂಕರೇಶ್ವರ, ಹರಿಯದೆ ನಾವು ಮಾಡಿದ ಅಪರಾಧ ಮನ್ನಿಸಿ ಕಾಪಾಡಯ ಶಿವನೇ, ಮನ್ನಿಸಿ ಕಾಪಾಡಯ. ಬಾಳಲಿ ನಂದೆ, ಬಾಳಲಿ ನಂದೆ, ಏನಿದು ಹೀಗಿಂದೆ ದೇವಾ, ಏನಿದು ಈ ಚಿಂತೆ. ಪರಮಾತ್ಮ, ನಾವು ಹರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸು ತಂದೆ ಎಂಬುದಾಗಿ ಜೋಲಸಟ್ಟಿ ಮಲ್ಲಸಟ್ಟಿ ಇಬ್ಬರು ಆ ಪರಮಾತ್ಮನ ಹಾನತಿಯಂತೆ ತಮಿಳುನಾಡಿಗೆ ಹೋಗಿ ವ್ಯಾಪಾರ ಮಾಡಿಕೊಂಡು ಬಂದು ಮುತ್ತು ರತ್ನಗಳೆಲ್ಲ ಬಂದು ಸುರಿದು ಆಗ ದೇವಾಲಯ ಕಟ್ಟುವುದಕ್ಕೆ ಶಿಲ್ಪಿಯನ್ನು ಕರೆಸಬೇಕೆಂಬುದಾಗಿ ಅನೇಕ ಬಾರಿ ಹುಡುಕಿದ್ದಾರೆ, ಎಲ್ಲೂ ಶಿಲ್ಪಿ ದೊರೆಯಲಿಲ್ಲ.
ಆಗ ಹಲಗೂರು ಪಂಚವಾಳಗೇರಿಗೆ ಬಂದಿದ್ದಾರೆ. ಅಲ್ಲಿ ಒಬ್ಬ ಶಿಲ್ಪಿಯನ್ನು ಕರೆದುಕೊಂಡು ಹೋಗಿ ಆ ದೇವಾಲಯ ನಿರ್ಮಿಸುವುದಕ್ಕೆ ನೇಮಿಸಿದ್ದಾರೆ. ಆಗ ಶಿಲ್ಪಿ ಭಗವಂತನ ಪಾದಗಳಿಗೆ ನಮಸ್ಕರಿಸಿ ಆಗ ನಿಸಾರಹಾತ್ರಿಯಲ್ಲಿ ಕಲ್ಲನ್ನು ಹುಡುಕುತ್ತಿದ್ದಾನೆ ಶಿಲ್ಪಿ. ಆ ಕಲ್ಲುಗಳು ಇರ್ತಕ್ಕಂಥ ಸ್ಥಳ ಎಲ್ಲೂ ದೊರೆಯಲಿಲ್ಲ ಶಿಲ್ಪಿಗೆ. ಆಗ ಪರಮಾತ್ಮ ಬಂದು ಹೇಳಿದ್ದಾನೆ, ಅಯ್ಯ, ಎದುರುಗಡೆ ಬಿಳಿಗಿರಿ ರಂಗನ ಬೆಟ್ಟವಿದೆ. ಆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನಿನಗೆ ಬೇಕಾಗಿರ್ತಕ್ಕಂಥ ಕಲ್ಲುಗಳು ದೊರೆಯುತ್ತವೆ, ಹೋಗು ಎಂಬುದಾಗಿ ಕನಸಿನಲ್ಲಿ ಬಂದು ಹೇಳಿದ್ದಾರೆ. ಕನಸಿನಲ್ಲಿ ಬಂದು ಹೇಳಿದಾಗ ಆಗ ಬೆಳಗಿನ ಜಾವ ಎದ್ದು ಆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಂದಿದ್ದಾರೆ. ಬೇಕಾಗಿರೋ ಕಲ್ಲುಗಳು ತಳ 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 ತಳತಿಸಿದೆ. ಆಗ ಬಿಳಿಗಿರಂಗ ಸ್ವಾಮಿ ಬೆಟ್ಟಕ್ಕೆ ಬಂದು ಬೇಕಾಗಿರ್ತಕ್ಕಂಥ ಕಲ್ಲುಗಳನ್ನ ಉಳಿಗಳಿಂದ ಸುತ್ತಿಗೆಗಳಿಂದ ಎಲ್ಲವನ್ನೂ ಕಂಬಗಳು, ಚಿತ್ರಕಂಬಗಳು, ಮಂಟಪಕ್ಕೆ ಬೇಕಾಗಿದ್ದ ಚಪ್ಪಡಿಗಳು ಎಲ್ಲವನ್ನೂ ಗೇಯ್ದಿದ್ದಾನೆ. ಗೇಯ್ದಿ ಕ್ವಾಣಗಳನ್ನು ಕಟ್ಟಿಕೊಂಡು ಹರಕೊಪ್ಪದ ಮಾರ್ಗವಾಗಿ ಎಲ್ಲ ಕ್ವಾಣಗಳಲ್ಲಿ ಹೊಡೆದು ದೇವಾಲಯ ಕಟ್ಟುವುದಕ್ಕೆ ಹಣಿಯಾಗಿದೆ. ಅನೇಕ ದಿವಸಗಳ ಕಾಲ ದೇವಾಲಯ ಕಟ್ಟಿದ್ದಾರೆ. ಆ ದೇವಾಲಯ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಈ ಕಲ್ಲು ಕೆಲಸ ಮಾಡತಕ್ಕಂಥ ಶಿಲ್ಪಿ ತನ್ನ ಹೆಂಡತಿಯನ್ನು 3 ತಿಂಗಳ ಗರ್ಭವತಿಯನ್ನು ಬಿಟ್ಟು ಬಂದಿದ್ದರಿಂದ ಆ ಸಂದರ್ಭಕ್ಕೆ 12 ವರ್ಷಗಳಾಗಿದೆ, ದೇವಸ್ಥಾನದ ಕೆಲಸ ಮುಗಿಯಲಿಲ್ಲ. ಆಗ ಆ ಬಾಲಕನು ತನ್ನ ತಂದೆಯನ್ನು ಹುಡುಕಿಕೊಂಡು ಬಹಳ ದಿವಸವಾಯಿತಲ್ಲ ಎಂಬುದಾಗಿ ತನ್ನ ತಾಯಿಯಿಂದ ತಂದೆ ಹೋದ ಮಾರ್ಗವನ್ನು ತಿಳಿದುಕೊಂಡು ಆ ಅಡವಿ ಮಧ್ಯದಲ್ಲಿ ಧಾವಿಸಿ ಬಂದಿದ್ದಾರೆ. ಧಾವಿಸಿ ಬಂದಾಗ ದೇವಾಲಯ ಪೂರ್ಣಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಆಗ ಕೆಲಸ ಮಾಡತಕ್ಕಂಥ ಆ ಶಿಲ್ಪಿ ಹಗಲಿರುಳು ನಿದ್ರಾಪರವಶರಾಗಿ ನಿದ್ರೆ ಆಹಾರಗಳಿಲ್ಲದೆ ದೇವಾಲಯ ಕಟ್ಟಿದ್ದಾನೆ. ಆ ಬಾಲಕನ ಬಂದು ಈತ ತಂದೆ ಮಗ ಎಂಬುದಾಗಿ ಇಬ್ಬರಿಗೂ ಪರಿಚಯ ತಿಳಿಯದು. ಆದ್ದರಿಂದ ಅಯ್ಯ, ಈ ದೇವಾಲಯ ನಿರ್ಮಿಸುವುದು ನೀವೇ ಎಂದು ಕೇಳಿದ್ದಾನೆ ತನ್ನ ತಂದೆಯನ್ನು. ಹೌದಪ್ಪ, ಇದರಲ್ಲಿ ಯಾವುದಾದ್ರೂ ದೋಷವಿರಬೇಕಲ್ಲವೆಂದ ಮಗನು ಕೇಳಿದಾಗ, ಅಯ್ಯ, ದೋಷವ್ಯಾವುದೂ ಇಲ್ಲ, ನೀನು ತೋರಿಸು ಎಂಬುದಾಗಿ ಹೇಳಿದಾಗ, ದೋಷ ತೋರಿಸಿ ತಮಗಾಗತಕ್ಕಂಥ ಶಿಕ್ಷೆ ಏನು? ಅಯ್ಯ, ನೀನು ದೋಷವನ್ನು ತೋರಿಸಿಬಿಟ್ರೆ ನನ್ನ 2 ಕೈ ಹಸ್ತಗಳನ್ನು ಕತ್ತರಿಸಿಕೊಂಡು ದೇಶಾಂತರ ಹೋಗ್ಬಿಡ್ತೀನಿ ಎಂದಾಗ ಒಂದು ಸುತ್ತಿಗೆ ಒಂದು ಉಳಿಯನ್ನು ತಗೊಂಡು ಒಂದು ಕಂಬಕ್ಕೆ ಹೊಡೆದಿದ್ದಾನೆ ಆ ಬಾಲಕ. ಆ ಕಂಬಕ್ಕೆ ಹೊಡೆದಾಗ ಕಂಬದಿಂದ ಮರಳು ಸಮೇತವಾಗಿ ಸ್ವಲ್ಪ ಗಂಗೆ ಮರಳು 2 ಕೆಳಗಡೆ ಬಿದ್ದಿದೆಯಂತೆ. ಆಹಾ, ನೀನೆಂತ ಪವಿತ್ರವಾಗಿರ್ತಕ್ಕಂಥ ಬಾಲಕ, ನೀನು ಸಾಮಾನ್ಯ ಬಾಲಕನಲ್ಲ ಎಂದು ಬಂದು ಆಲಂಗಿಸಿದಾಗ ಆಗ ಯಾರು ನೀನು? ನನ್ನ ತಂದೆಯನ್ನು ಹುಡುಕಿಕೊಂಡು ಬಂದೆ, ನನ್ನ ತಂದೆ ಶಿಲ್ಪಿ ಎಂದು ನನ್ನ ತಾಯಿಯವರಿಂದ ತಿಳಿದು ಬಂದಿದ್ದೇನೆ. ಆದ್ದರಿಂದ ಈ ಮಡಿವಾಳದ ಶಿವನಂಕರೇಶ್ವರ ದೇವಾಲಯ ಕೆತ್ತನೆ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಯಿತು, ಅದಕ್ಕೋಸ್ಕರವಾಗಿ ಬಂದೆ ಎಂದಾಗ ಆಗ ನಾನೇ ನಿಮ್ಮ ತಂದೆ ಎಂಬುದಾಗಿ ತಂದೆ ಮಗ ಆಲಿಂಗನ ಮಾಡಿಕೊಂಡು ಸಂತೋಷ ಭರಿತರಾಗಿ ಆಗ ಅಲ್ಲಿ ಜೋಲಸಟ್ಟಿ ಮಾಲಸಟ್ಟಿ ಕಟ್ಟಿಸ್ತಕ್ಕಂಥ ಬೃಹದಾಕಾರದ ದೇವಾಲಯ ಯಥೇಚ್ಛವಾಗಿ 1000 ಜನ ಭಕ್ತರು ಸೇರಿಸಿದ್ದಾರೆ. ಆಗ ತಂಬಡಗೇರಿಯರು ಕರೆದುಕೊಂಡು ಬಂದಿದ್ದಾರೆ. ಈ ಸುತ್ತ ಇರತಕ್ಕಂಥ 1000 ಹಳ್ಳಿಗಳ ಜನರೆಲ್ಲರೂ ಸೇರಿ ವೈಭೋಗದಿಂದ ಆ ಮಡಿವಾಳದ ಅಯ್ಯನಿಗೆ ಹಿರಿಮಡಿವಾಳದ ಶಿವನಂಕರೇಶ್ವರ ಸ್ವಾಮಿ ಎಂಬುದಾಗಿ ನಾಮಕರಣ ಮಾಡಿದ್ದಾರೆ. ಆ ದೇವಾಲಯದಲ್ಲಿ ಮೂತಿ ಕತ್ತರಿಸ್ತಕ್ಕಂಥ ಬಸವ ಒಂದು ಕಡೆ ಸ್ಥಾಪನೆ ಮಾಡಿಸಿದ್ದಾರೆ, ಸೋಲಗಿತ್ತಮ್ಮನನ್ನು ಒಂದು ಕಡೆ ಸ್ಥಾಪನೆ ಮಾಡಿಸಿದ್ದಾರೆ, ವೀರಭದ್ರ ಸ್ವಾಮಿಯನ್ನು ಒಂದು ಕಡೆ ಸ್ಥಾಪನೆ ಮಾಡಿಸಿದ್ದಾರೆ. ಎಲ್ಲರೂ ಸ್ಥಾಪನೆ ಮಾಡಿ ಆ ಪರಮೇಶ್ವರನು ಲಿಂಗಾಕಾರವಿರತಕ್ಕಂಥ ಪರಮೇಶ್ವರನಿಗೆ ಚಿನ್ನದ ಪ್ರಭಾಳಗಳನ್ನು ಮಾಡಿಸಿ, ವಾಹನಗಳನ್ನು ಮಾಡಿಸಿ, ಆ ಪರಮೇಶ್ವರನಿಗೆ ಗುಡಿ ಗೋಪುರಗಳನ್ನು ಕಟ್ಟಿಸಿ 1000 ಜನ ಭಕ್ತರು ಆ ಪರಮಾತ್ಮನ ಪೂಜೆಯನ್ನು ಮಾಡುತ್ತಿದ್ದಾರೆ ಹಿರಿಮಡಿವಾಳದಲ್ಲಿ. ಈಗಲೂ ಸಹ ಆ ಪರಮಾತ್ಮನ ಸನ್ನಿಧಾನದಲ್ಲಿ 1000 ಜನ ಬಂದು ಭಕ್ತರು ಸೇರ್ತಾರೆ. ಪ್ರಸಿದ್ಧವಾಗಿರ್ತಕ್ಕಂಥ ಹಿರಿಮಡಿವಾಳದಲ್ಲಿ ಋಷಿಗಳು ಮಹಾಮುನಿಗಳು ಮಠಗಳನ್ನು ಸಹ ಮಾಡಿದ್ದಾರೆ. ಆ ಮಠದಲ್ಲಿ ಈಗಲೂ ಸಹ ಪೂಜೆ ಪುನಸ್ಕಾರ ನಡೀತಿದೆ. ಆ ಮಠದಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ಈಗಲೂ ಸಹ ಹೋಗ್ತಕ್ಕಂಥ ಪರಿಸ್ಥಿತಿಗೆ ಆಶೀರ್ವಾದ ಮಾಡ್ತಾರೆ. ಆ ದೇವಸ್ಥಾನದ ಟ್ರಸ್ಟ್ ಅನ್ನು ಮಾಡಿಕೊಂಡು ಆ ಟ್ರಸ್ಟ್ ಮುಖಾಂತರವಾಗಿ ದೇವಾಲಯದ ಅನೇಕ ವಿಧವಾದ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಆ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಜೋಲಸಟ್ಟಿ ಮಾಲಸಟ್ಟಿ ಎಂಬುವರು ಆ ಪರಮಾತ್ಮನ ಪಾದ